ಓಂ ಗಂಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮಸ್ಕಾರ. ಓಂ ಗರಿಷ್ಠಾಯ ನಮಃ. ಲೋಕದಲ್ಲಿ ಒಬ್ಬರಿಗಿಂತ ಒಬ್ಬರು ಹೆಚ್ಚಿನ ಬುದ್ಧಿವಂತರಿರುವುದನ್ನು ನೋಡುತ್ತೇವೆ. ಆದರೆ ಭಗವಂತ ಎಲ್ಲರಿಗಿಂತ ಹೆಚ್ಚಿನ ಬುದ್ಧಿವಂತನಾಗಿದ್ದಾನೆ. ಭಗವಂತನನ್ನು ಮೀರಿಸುವವರಾಗಲಿ ಭಗವಂತನಿಗೆ ಸಮನಾದವರಾಗಲಿ ಮತ್ತೊಬ್ಬರು ಇಲ್ಲ. ಹೀಗೆಯೇ ಸೌಂದರ್ಯದಲ್ಲೂ ಇತರೆ ಯಾವುದೇ ಗುಣಗಳಲ್ಲೂ ಭಗವಂತನೇ ಎಲ್ಲರಿಗಿಂತ ಹೆಚ್ಚಿನ ಗುಣಶಾಲಿಯಾಗಿದ್ದಾನೆ. ಅನಂತ ಕಲ್ಯಾಣ ಗುಣ ಪರಿಪೂರ್ಣನು ಭಗವಂತ. ಭಗವಂತನ ಅನುಗ್ರಹದಿಂದ ಜೀವಿಗಳು ಅವರವರ ಕರ್ಮಕ್ಕೆ ತಕ್ಕಂತೆ, ಯೋಗ್ಯತೆಗೆ ತಕ್ಕಂತೆ, ಅರ್ಹತೆಗೆ ತಕ್ಕಂತೆ ತಕ್ಕ ಮಟ್ಟಿಗೆ ಗುಣಗಳನ್ನು ಪಡೆಯುತ್ತಾರೆ. ಆದರೆ ಭಗವಂತನೇ ಗರಿಷ್ಠ ಪ್ರಮಾಣದಲ್ಲಿ, ಪೂರ್ಣ ಪ್ರಮಾಣದಲ್ಲಿ ಅನಂತ ಕಲ್ಯಾಣ ಗುಣಗಳನ್ನು ಹೊಂದಿದ್ದಾನೆ. ಭಗವಂತನೊಬ್ಬನೇ ಪರಿಪೂರ್ಣನಾಗಿದ್ದಾನೆ. ಯಾವುದೇ ದೋಷಗಳೂ ಭಗವಂತನಿಗೆ ಇಲ್ಲ. ಹೀಗಾಗಿ ಇಂತಹ ಭಗವಂತನನ್ನು ಗರಿಷ್ಠಾಯ ನಮಃ ಎಂಬುದಾಗಿ ವಿದ್ವಾಂಸರು ವರ್ಣಿಸುತ್ತಾ ಇದ್ದಾರೆ. ಹೀಗೆ 4 ತೊದಲು ಮಾತುಗಳನ್ನು ಆಡಿದ್ದೇನೆ. ಇದರಲ್ಲಿ ಏನಾದರೂ ತಪ್ಪುಗಳು ಇದ್ದರೆ ಆ ತಪ್ಪುಗಳನ್ನು ಬಿಟ್ಟು ಒಳ್ಳೆಯದು ಅಂತ ಏನಾದರೂ ಇದ್ದರೆ ಆ ಒಳ್ಳೆಯದನ್ನು ಮಾತ್ರ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ, ಈ ನುಡಿಗಳನ್ನೆಲ್ಲ ಆಡಿಸಿದ ಭಗವಂತನಿಗೇ ಸರ್ವವೂ ಸಮರ್ಪಿತ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.